ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಮೈ KSY ಇನ್ಫಾರ್ಮ್ ಯೂಟ್ಯೂಬ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ನಾನ್ ವೆಜ್ ತಿಂದಾದ್ಮೇಲೆ ಹೊಟ್ಟೆ ಉಬ್ಬರ ಥರ ಆಗಿರುತ್ತಲ್ಲ, ಅದಕ್ಕೆ ಒಂದು ಬೆಸ್ಟ್ ರೆಮಿಡಿ ಹೇಳ್ಕೊಡ್ತಾ ಇದ್ದೀನಿ, ಮಸಾಲ ಸೋಡಾ. ಇದನ್ನು ಮಾಡೋಕ್ಕೆ ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ಪುದೀನ ಎಲೆಗಳನ್ನು ಹಾಕೊಳ್ಳಿ, ಒಂದೆರಡು ತುಂಡು ಶುಂಠಿ, ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪು, ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಸಕ್ಕರೆನೇ ಹಾಕೊಳ್ಳಿ. ಅದಾದಮೇಲೆ ಇದಕ್ಕೆ ನಾವು ಏನಿದೆ 1 ಟೀ ಸ್ಪೂನ್ ಆಗುವಷ್ಟು ಖಾರ ಕಡಿಮೆ ಬೇಕು ಅನಿಸಿದ್ರೆ, ಕೆಲವೊಬ್ರು ಖಾರ ತಿನ್ನಲ್ಲ ನೋಡಿ, ಹಾಗಾಗಿ ಕೆಲವೊಬ್ರು ಅರ್ಧ ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ನ ಹಾಕ್ಕೊಳ್ಳಿ. ಖಾರ ಜಾಸ್ತಿ ಇಷ್ಟಪಡೋರು 1 ಟೀ ಸ್ಪೂನ್ ಹಾಕ್ಕೊಳ್ಳಿ. ಅದಾದಮೇಲೆ ಅರ್ಧ ಹೋಳು ನಿಂಬೆ ಹಣ್ಣಿನ ಹಿಂಡ್ಕೊಂಡು ನೀರು ಹಾಕ್ಬಿಟ್ಟು ಮಿಕ್ಸಿ ಜಾರ್ನಲ್ಲಿ ಗ್ರೈಂಡ್ ಮಾಡ್ಕೊಬೇಕು. ಅದಾದಮೇಲೆ ನಾವು ಒಂದು ಲೋಟ ತಗೊಂಡು ಅದಕ್ಕೆ ಒಂದು 4 ತುಂಡು ಐಸ್ ಕ್ಯೂಬ್ನ ಹಾಕ್ಕೊಂಡು, ಒಂದು ತುಂಡು ಏನಿದೆ ಒಂದೆರಡು ನಾವು ಮಿಂಟ್ ಅಂದರೆ ಪುದೀನ ಎಲೆಗಳನ್ನು ಹಾಕ್ಕೊಳ್ಳಿ. ಅದಕ್ಕೆ ನಿಂಬೆ ಹಣ್ಣನ್ನು ಸ್ಲೈಸ್ ಕಟ್ ಮಾಡಿಬಿಟ್ಟು ಒಂದೆರಡು ಸ್ಲೈಸ್ ಹಾಕ್ಕೊಳ್ಳಿ. ಅದಕ್ಕೆ ನಾವು 2 ಟೀ ಸ್ಪೂನ್ ಆಗುವಷ್ಟು ನಾವು ಆವಾಗಲೇ ಏನು ಕಡ್ದಿಟ್ಕೊಂಡಿದ್ದೀವಿ ಮಸಾಲ ನೋಡಿ, ಅದರಲ್ಲಿ 2 ಟೀ ಸ್ಪೂನ್ ಆಗುವಷ್ಟು ಇದಕ್ಕೆ ಹಾಕ್ಕೊಂಡು ಸೋಡಾನ ಹಾಕ್ಕೊಬೇಕು. ಸೋಡಾನ ಹಾಕ್ತಿದ್ದಂಗೆ ಅದು ತುಂಬ ಚೆನ್ನಾಗಿ ನೊರೆ ಬಿಟ್ಕೊತ ಬರುತ್ತೆ. ಇದಂತೂ ನಾವು ನಾನ್ ವೆಜ್ ತಿಂದಾದ್ಮೇಲೆ ಹೊಟ್ಟೆ ಉಬ್ಬರ ಅನ್ನೋರಿಗೆ, ಜೀರ್ಣ ಆಗೋಲ್ಲ ಅನ್ನೋರಿಗೆ ಇದಂತೂ ಬೆಸ್ಟ್ ರೆಮಿಡಿ ಅಂತಲೇ ಹೇಳಬೇಕು. ಆರಾಮ್ ಆಗುತ್ತೆ, ಟ್ರೈ ಮಾಡಿ ಒಂದ್ಸಲ.